ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಮ್ಮ ದಾವಣಗೆರೆಯ ಒಂದು ಸ್ಪೆಷಾಲಿಟಿ ಇದು ಬೆಣ್ಣೆ ದೋಸೆ. ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಅಥೆಂಟಿಕ್ ಆಗಿರುವಂಥ ಒಂದು ರೆಸಿಪಿ. ನಿಮಗೆ ಹೋಟೆಲಲ್ಲಿ ನೀವು ತಿಂತೀರಲ್ಲ ಅದೇ ಒಂದು ಟೇಸ್ಟ್ ನಿಮಗೆ ತಿಂದಾಗ ಬರುತ್ತೆ. ಇದು ಒಂದು ರೀತಿಯಾಗಿ ಸ್ಪಂಜಿಯಾಗೂ ಇರುತ್ತೆ, ಅದ್ರ ಜೊತೆಗೆ ಗರಿ ಗರಿಯಾಗೂ ಇರುತ್ತೆ, ಮತ್ತು ಮುರಿದ್ರೆ ಸಾಫ್ಟಾಗಿ ಇರುತ್ತೆ. ಆಮೇಲೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು ಅದ್ರದ್ದು ಸ್ಪೆಷಾಲಿಟಿ. ಮತ್ತು ಚಟ್ನಿ ಮತ್ತು ಆಮೇಲೆ ಪಲ್ಯನೂ ಕೂಡ ವಿಭಿನ್ನವಾದ ರೀತಿಯಲ್ಲಿ ಒಂದು ಇರುತ್ತೆ. ಅದನ್ನು ನೀವು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾನು ಇದಕ್ಕೆ ಸೋನಾ ಮಸೂರಿ ರೈಸು ಅಥವಾ ದೋಸೆ ಅಕ್ಕಿ ಯಾವ್ದಾರ ತೊಗೋಬೋದು. 3 ಕಪ್ಪು ಹಾಕ್ಕೋತಾ ಇದ್ದೀನಿ. ನಾನೀಗ ನನ್ನ ಹತ್ರ ದೋಸೆ ಅಕ್ಕಿ ಖಾಲಿಯಾಗಿತ್ತು ಅಂತ ಸೋನಾ ಮಸೂರಿ ಹಾಕ್ಕೋತಾ ಇದ್ದೀನಿ. ದೋಸೆ ಅಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಉದ್ದಿನ ಬೇಳೆನ ನಾನು 3/4 ಕಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ನಾನು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ಪು ನಾನು ಸಬ್ಬಕ್ಕಿ ಅಥವಾ ಸಾಬುದಾಣ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಬೇರೆ ಬೌಲಲ್ಲಿ ನಾನು ಅರ್ಧ ಕಪ್ಪು ಅವಲಕ್ಕಿ ಮತ್ತು ಅರ್ಧ ಕಪ್ಪು ಮಂಡಕ್ಕಿ ಹಾಕ್ತಾಯಿದ್ದೀನಿ. ಮಂಡಕ್ಕಿ ಅಥವಾ ಪೂರಿ ಅಂತಾರಲ್ಲ ಅದು ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ. ಈಗ ಅದೊಂದು 6 to 8 hours ನೆನೆ ಇಟ್ಟ ಮೇಲೆ ಒಂದು 6 to 8 ಗಂಟೆ ಇದನ್ನು ರುಬ್ಕೋತಾ ಇದ್ದೀನಿ. ನಾನು ಅವಲಕ್ಕಿ ಮತ್ತು ಮಂಡಕ್ಕಿನ ಅಥವಾ ಪುರಿನ ನಾನು ಒಂದು 15 ನಿಮಿಷ ಮುಂಚೆ ಅಷ್ಟೇ ನೆನೆ ಇಟ್ಟಿದ್ದೀನಿ. ಈಗ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ತುಂಬ ಸ್ಮೂತಾಗಿರಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇದು ಈ ಥರ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ನೀವು ಫರ್ಮೆಂಟ್ ಮಾಡೋಕ್ಕೆ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಆಗಬೇಕಿದು ನೋಡಿ. ಆಮೇಲೆ ಹಿಟ್ಟು ಬಹಳ ಗಟ್ಟಿಯಾಗಿ ಇರಬಾರ್ದು, ಸ್ವಲ್ಪ ನೀರಾಗಿ ಇರಬೇಕು. ಇದನ್ನು ಮಾಡ್ಕೊಂಡ್ಮೇಲೆ ಈ ಥರ ಮುಚ್ಚಿಟ್ಕೊಂಡು ಒಂದು 10 to 12 ಗಂಟೆ ಇದು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆ ಒಳಗೆ ನಾನು ಒಂದು 2 ಕಪ್ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದರೊಳಗೆ ನಾನು ಒಂದು 3 ಮೀಡಿಯಮ್ ಸೈಜ್ನ ಈರುಳ್ಳಿನ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಈ ಥರ ಕುದಿಸ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗಬೇಕು. ಇದು ಚೆನ್ನಾಗಿ ಈರುಳ್ಳಿ ಇದನ್ನು ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಕೈಯಿಂದ ಹಿಡಿದು ನೋಡಿದಾಗ ನೋಡಿ ಸಾಫ್ಟ್ ಆಗಿರ್ಬೇಕು ಈರುಳ್ಳಿನ. ಇದಾದ ನಂತರ ನಾವು ಇದನ್ನು ಈ ಥರ ತಕ್ಕೊಂಡು ನಾನು ಒಂದು ಈ ಥರ ಸೋಸೋದನ್ನ ಇಟ್ಕೊಂಡ್ಬಿಟ್ಟು ಅದರಿಂದ ಸೋಸ್ತಾ ಇದ್ದೀನಿ. ಇದನ್ನು ನೋಡಿ, ಸೋಸ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನು ಒಂದು ಪ್ಯಾನಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾವೀಗ ಈ ಸೋಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿನ, ಅದನ್ನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋಬೇಕು. ಯಾಕಂದರೆ ಸಿಡಿಯುತ್ತೆ ಅದು, ಅದರೊಳಗೆ ನೀರಿನ ಅಂಶ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಾಡ್ಕೊಳ್ಳೋರು ಕೆಲವರು ಡೈರೆಕ್ಟಾಗಿ ಆಲೂಗಡ್ಡೆನ ಬೆಂದಿದ್ದಕ್ಕೆ ಮಿಕ್ಸ್ ಮಾಡ್ಕೋತಾರೆ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದರೆ ಅದಕ್ಕೊಂದು ರುಚಿ ಬರುತ್ತೆ. ಇದನ್ನು ಮಾಡಿದರೆ ಈ ಥರ ಮಾಡಿದ್ರೆ ಅಂತ ನಾನು ಈಗ ಮಾಡ್ತಾಯಿದ್ದೀನಿ. ನೀವು ನೋಡಿ, ಇದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದನ್ನು ಮ್ಯಾಶ್ ಮಾಡಿಕೊಂಡು ಒಂದು 3 to 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈ ಪಲ್ಯ ಮಾತ್ರ ತುಂಬಾ ಸಿಂಪಲ್ ಆಗಿರುತ್ತೆ. ಇದರೊಳಗೆ ಯಾವುದೇ ಥರದ ಖಾರ ಹುಳಿ ಏನೂ ಇರೋದಿಲ್ಲ. ಇಷ್ಟೇ, ಇದು ಸಿಂಪಲ್ ಆಗಿರುತ್ತೆ. ಇದು ನೀವು ಹೋಟೆಲಲ್ಲಿ ಕೂಡ ನೀವು ನೋಡಿದ್ರೆ ಇದೇ ಥರನೇ ಇರುತ್ತೆ ಪಲ್ಯ. ನೋಡಿ, ಈ ಥರ ಪಲ್ಯ ರೆಡಿಯಾಗಿದೆ. ಈಗ ನಾನು ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಈ ಸಣ್ಣ ಪ್ಯಾನಲ್ಲಿ ಈ ಥರ ಮೆಣಸಿನ್ಕಾಯಿನ ಹುರ್ಕೋಬೇಕು. ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ, ಈ ಚಟ್ನಿದು ತುಂಬ ಸ್ಪೈಸಿಯಾಗಿರುತ್ತೆ ಚಟ್ನಿ ಮಾತ್ರ. ಯಾಕಂದರೆ ಆಲೂಗಡ್ಡೆ ಪಲ್ಯದಲ್ಲಿ ಏನೂ ಇರಲ್ಲ, ನಿಮಗೆ ತುಂಬ ಬ್ಲ್ಯಾಂಡ್ ಆಗಿರುತ್ತೆ. ಅದು ಒಂದು ಆಲೂಗಡ್ಡೆ ರುಚಿ ಅಷ್ಟೇ ಕೊಡ್ತಾ ಇರುತ್ತೆ. ಈ ಚಟ್ನಿ ಮಾತ್ರ ಭಾಳನೇ ಸ್ಪೆಷಲ್ ಆಗಿರುತ್ತೆ. ಈ ಚಟ್ನಿ ತುಂಬಾ ಖಾರ ಆಗಿರುತ್ತೆ, ಸ್ಪೈಸಿ ಆಗಿರುತ್ತೆ. ಅದಕ್ಕೆ ನಿಮ್ಗೆ ಎಷ್ಟು ಸ್ಪೈಸ್ ಬೇಕೋ ಅಷ್ಟು ನೀವು ಹಾಕ್ಕೋಬೋದು ನೋಡಿಕೊಂಡು. ಈಗ ನಾನು ಒಂದು ಮಿಕ್ಸರ್ ಜಾರಲ್ಲಿ 1 ಕಪ್ನಷ್ಟು ಇದು ಫ್ರೆಶ್ ಆಗಿರೋವಂಥ ನಾನು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತುರಿದಾರ ಹಾಕ್ಕೊಳ್ಳಿ ಅಥವಾ ಕಟ್ ಮಾಡಿ ಪೀಸಸ್ ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಏಲಕ್ಕಿನ ನಾನು ಈ ಥರ ಸುಲ್ಕೊಂಡು ಹಾಕ್ಕೋತೀನಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಅದಾದ ನಂತರ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಏಲಕ್ಕಿ ಒಂದು ಸ್ಪೆಷಾಲಿಟಿ ಇದ್ರದ್ದು, ಇದನ್ನು ಹಾಕಲೇಬೇಕು. ಇದು ಹಾಕಿದರೆ ಅಷ್ಟೇ ನಿಮಗೆ ಅಥೆಂಟಿಕ್ ಆಗಿರೋದು ಬೆಣ್ಣೆ ದೋಸೆ ಒಂದು ಸ್ಪೆಷಾಲಿಟಿ ಬರುತ್ತೆ. ಇದನ್ನು ಹಾಕ್ಕೊಂಡು ನಾನೀಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ಮೂತಾಗಿರೋ ಒಂದು ಚಟ್ನಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಬಹಳ ನೀರಾಗಿರಲ್ಲ. ಈಗ ಅಂದರೆ ಅಲ್ಲೇ ತಿನ್ನಬೇಕಾದ್ರೆ ಸ್ವಲ್ಪ ನೀರಾಗಿ ಕೊಡ್ತಾರೆ, ಆದರೆ ನೀವು ಮನೆಗೆ ತೊಗೊಂಡು ಬರ್ತೀರಾ ಅಂದರೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿರೋ ಚಟ್ನಿ ಕೊಡ್ತಾರೆ. ಇವಾಗ ನೋಡಿ, ಚಟ್ನಿ ರೆಡಿಯಾಗಿದೆ. ಈ ಥರ ಒಂದು ಸ್ಮೂತಾಗಿ ಒಂದು ಚಟ್ನಿನ ರೆಡಿ ಮಾಡ್ಕೋಬೇಕು. ಚಟ್ನಿ ರೆಡಿಯಾಗಿದೆ. ಈಗ ಇದು ಯೂಶಲಿ ಗಟ್ಟಿಯಾಗಿರುತ್ತೆ ಚಟ್ನಿನ. ನೋಡಿ, ಈ ಥರ ರೆಡಿಯಾಗಿದೆ.
ಇದಾದ ನಂತರ ನಂದು ಹಿಟ್ಟೀಗ ಫರ್ಮೆಂಟ್ ಆಗಿದೆ. ರಾತ್ರಿ ನಾನು ಒಂದು 12 ಅವರ್ಸ್ ಹಾಗೆ ಬಿಟ್ಟಿದ್ದೆ. ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ಉಬ್ಬಿದೆ. ಇದು ಅಕಸ್ಮಾತ್ ಹಿಟ್ಟು ಫರ್ಮೆಂಟ್ ಆಗಿಲ್ಲ ಅಥವಾ ವೆದರಿಂದ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ನಾವು ಸೋಡಾ ಹಾಕಬೇಕಾಗುತ್ತೆ. ಹಾಕಿ ಒಂದು ಸ್ವಲ್ಪ ಹಿಟ್ಟನ್ನು ನೀರಾಗಿ ಇಟ್ಕೋಬೇಕು. ಇದನ್ನು ಗಟ್ಟಿಯಾಗಿರೋ ಹಿಟ್ಟು ಇದಕ್ಕೆ ಚೆನ್ನಾಗಿ ಬರಲ್ಲ. ಈ ದೋಸೆಗೆ ಎಷ್ಟು ನೀರಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗ ದೋಸೆನ ಹಾಕ್ಕೊಳ್ಳೋಣಂತೆ. ದೋಸೆನ ನಾವು ಭಾಳ ತೆಳ್ಳಗೆ ಹಾಕೋಬೇಕು ಅಂತ ಏನಿಲ್ಲ. ಸ್ವಲ್ಪ ದಪ್ಪನಾಗೆ ಹಾಕೋಬೇಕು. ಈ ದೋಸೆನ ತೆಳ್ಳಗೆ ಹಾಕ್ಕೊಂಡ್ರೆ ರುಚಿ ಬರಲ್ಲ. ಸ್ವಲ್ಪ ದಪ್ಪನಾಗಿದ್ದು ಆಮೇಲೆ ಜೊತೆಗೆ ಕ್ರಿಸ್ಪಿಯಾಗಿರಬೇಕು. ಅದೇ ಇದ್ರ ಸ್ಪೆಷಾಲಿಟಿ ನೋಡಿ. ಈಗ ಈ ದೋಸೆನ ಈ ಥರ ಹಾಕ್ಕೊಂಡ್ಮೇಲೆ ಇದು ಬೆಣ್ಣೆನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ನೀವು ಎಷ್ಟು ಜಾಸ್ತಿ ಬೆಣ್ಣೆ ಹಾಕ್ತೀರೋ ಅಷ್ಟು ರುಚಿ ಬರುತ್ತೆ. ಅದು ನಿಮ್ಮ ಟೇಸ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಸೈಡಿಂದ ನಾವು ಒಂದೇ ಒಂದು ಸ್ಪೂನು ಎಣ್ಣೆನ ಹಾಕಬೇಕಾಗತ್ತೆ. ಈ ಥರ ಇದು ಹಾಕ್ಕೊಂಡ ನಂತರ ಆಮೇಲೆ ಈ ಬಟರ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಚೆನ್ನಾಗಿ. ಇದಾದ ನಂತರ ಇದು ಇನ್ನೊಂದು ಕಡೆ ತಿರುವು ಹಾಕ್ಕೋತೀವಲ್ಲ, ಇದು ತಿರುವು ಹಾಕ್ಕೊಂಡ ನಂತರ ಇನ್ನೊಂದು ಸೈಡಲ್ಲೂ ಕೂಡ ಬಟರ್ನ ಹಾಕಲೇಬೇಕಾಗುತ್ತೆ. ಇದು ನಿಮ್ಮ ಟೇಸ್ಟಿನ ಮೇಲೂ ಡಿಪೆಂಡ್ ಆಗುತ್ತೆ. ಆದರೆ ಬಟರ್ ಹಾಕಿದ್ರೇ ನಿಮಗೆ ಒಂದು ಅಥೆಂಟಿಕ್ ಆಗಿರೋ ಒಂದು ರೆಸಿಪಿ ಮಾಡ್ಕೋಬೇಕು ಅಂದರೆ ಹೀಗೆ ಇರುತ್ತೆ. ಇದು ಒಂದು ಕಡೆ ತೆಳ್ಳಗೆ ಒಂದು ಕಡೆ ದಪ್ಪಗೆ ಆ ಥರ ಇರುತ್ತೆ. ಈ ದೋಸೆ ಈವನ್ ಆಗಿರಲ್ಲ, ಅನ್ಇವನ್ ಆಗಿರುತ್ತೆ. ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ನೋಡಿ ಈ ಥರ ಈ ಥರ ಇದು ಒಂದು ಕಡೆ ತೆಳ್ಳಗಿದೆ, ಒಂದು ಕಡೆ ದಪ್ಪ ಇದೆ. ಆಮೇಲೆ ನೋಡಿ ಈ ಥರ ತುಂಬ ಕ್ರಿಸ್ಪಿಯಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಇದು ಸ್ಪಾಂಜಿ ಆಗಿರುತ್ತೆ. ಇದು ನೀವು ಕಟ್ ಮಾಡಿದಾಗ ಒಂಥರ ಸಾಫ್ಟಾಗಿ ಈಸಿಯಾಗಿ ಬರುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ. ಈ ಥರ ಒಂದು ಬೆಣ್ಣೆ ದೋಸೆನ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟ್ರೈ ಮಾಡಿ ನೋಡಿ. ಆಮೇಲೆ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹೇಳಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ತೊಗೊಂಡು ಬರ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.